ಭಕ್ತ ಮಹಾಶಯರಲ್ಲಿ ವಿನಂತಿ, ಈ ದಿವಸ ಈ ಕುಣಿಗಲ್ ತಾಲೂಕು ಹೊಳಲ್ಗುಂದ ಗ್ರಾಮದಲ್ಲಿ ಉಮಾಮಹೇಶ್ವರ ಸ್ವಾಮಿ ದೇವಸ್ಥಾನದ ರಥೋತ್ಸವವನ್ನು ನಡೆಸಲಾಗುತ್ತಿದೆ. ಇದು ಒಂದು 2000 ವರ್ಷದ ಹಿಂದೆ ಇರುವಂತಹ ಪುರಾತನವಾದಂತಹ ದೇವಸ್ಥಾನ. ಈ ಗ್ರಾಮದಲ್ಲಿ ಶಕ್ತಿ ದೇವತೆಯಾದಂತಹ ಉಮಾಮಹೇಶ್ವರಿ ದೇವಸ್ಥಾನ ಅಂತ ಇದಕ್ಕೆ ಹೆಸರು. ಇನ್ನೊಂದು ಹೆಸರು ಮಾಯಮ್ಮ ಅಂತ ಕರೀತಾರೆ ಇದಕ್ಕೆ. ಆದ್ದರಿಂದ ಭಕ್ತ ಮಹಾಶಯರು ಇವತ್ತಿನ ದಿವಸ ಇಲ್ಲಿ ಬಂದು ಬ್ರಹ್ಮರಥೋತ್ಸವ 5 ದಿವಸಗಳ ಕಾಲ ಇಲ್ಲಿ ರಥೋತ್ಸವ ನಡೆಯುತ್ತೆ. ಆದ್ದರಿಂದ ದಯವಿಟ್ಟು ಇವತ್ತು 4ನೇ ದಿವಸ ಬ್ರಹ್ಮರಥೋತ್ಸವ ನಡೀತಾ ಇದೆ. ಆದ್ದರಿಂದ ನೀವೆಲ್ಲ ಬಂದು ಭಕ್ತ ಮಹಾಶಯರಲ್ಲೂ ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಎಲ್ಲರೂ ಅಮ್ಮನವ್ರ ದರ್ಶನ ಮಾಡಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾಯಿದ್ವಿ. ಅದೇ ರೀತಿಯಾದ ಇಲ್ಲಿ ನಮ್ಮ ಕುಣಿಗಲ್ ತಾಲೂಕು ತಹಸೀಲ್ದಾರ್ರವರು ಮತ್ತು MLA ರಾದಂತಹ ಡಾಕ್ಟರ್ ರಂಗನಾಥ್ ಅವರೆಲ್ಲ ಬಂದು ಇವತ್ತು ಸ್ವಾಮಿಯವರ ದರ್ಶನ ಮಾಡಿದ್ದಾರೆ. ಇದೇ ರೀತಿಯಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಈ ಬ್ರಹ್ಮರಥೋತ್ಸವ ವರ್ಷ ಪ್ರತಿ ವರ್ಷವೂ ನಡೀತಾ ಇರುತ್ತೆ. ಇದೇ ರೀತಿಯಲ್ಲಿ ವರ್ಷವೂ ನಡೆಯುತ್ತೆ. ಈಗ ಕೆಲವು ಇನ್ನು ಮುಂದಿನ ವರ್ಷಕ್ಕೆ ಜೀರ್ಣೋದ್ಧಾರ ಮಾಡಬೇಕು ಅಂತ ಹೇಳ್ಬಿಟ್ಟು ತೀರ್ಮಾನ ಆಗಿದೆ ಸರ್ಕಾರದಿಂದ. ಆದ್ದರಿಂದ ಭಕ್ತ ಮಹಾಶಯರು ಜೀರ್ಣೋದ್ಧಾರ ಸಮಿತಿಗೆ ಸಹಕರಿಸಿ ಹೆಚ್ಚಿನ ತನುಮನ ಧನದಿಂದ ಸಹಾಯ ಮಾಡಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಮುಂದಿನ ವರ್ಷದಷ್ಟೊತ್ತಿಗೆ ಈ ಉಮಾಮಹೇಶ್ವರಿ ದೇವಸ್ಥಾನ ಜೀರ್ಣೋದ್ಧಾರವಾಗಿ ಪುನಃ ಪ್ರತಿಷ್ಠೆ ಆಗಿ ಕುಂಭಾಭಿಷೇಕ ಆಗಬೇಕು. ಆದ್ದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳೆಲ್ಲ ಭಾಗವಹಿಸಿ ಈ ದೊಡ್ಡ ಕಾರ್ಯವನ್ನು ನೆರವೇರಿಸಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ವಿ. ನಾವು ಇಲ್ಲಿ ಏನಪ್ಪ ಅಂದರೆ 1800 ವರ್ಷದ ಹಿಂದೆ ಇಲ್ಲಿ ಬಂದು ಇಲ್ಲಿ ಸ್ವಾಮಿ ಉದ್ಭವ ಆದವರು. ಇದಕ್ಕೆ ಇಲ್ಲಿ ಯಾವುದೋ ಒಂದು ಪ್ರತಿಷ್ಠೆ ಮಾಡಿದ್ದಾಗಲೇ ಅಥವಾ ಇನ್ನೇನೋ ಮಾಡಿದ್ದಾಗಲೇ ಇಲ್ಲ. ಇದು ಉದ್ಭವ ಮೂರ್ತಿ. ಇದು ಚೋಳರ ಕಾಲದ್ದು ಅಂತ ಹೇಳ್ತಾರೆ ಇತಿಹಾಸನ. ಆದ್ದರಿಂದ ಆ ಕಾಲದಲ್ಲಿ ಈ ಉಮಾಮಹೇಶ್ವರಿ ದೇವಸ್ಥಾನ. ಹಾಗೆ ಇಲ್ಲಿ ಒಂದು ಹುತ್ತ ಇತ್ತಂತೆ. ಹುತ್ತದಿಂದ ಒಬ್ಬರು ಋಷಿಗಳಿಗೆ ತಪಸ್ಸಲ್ಲಿ ಬಂದು ಇಲ್ಲಿ ನಾನು ಇದ್ದೀನಿ ಅಂತ ಹೇಳ್ಬಿಟ್ಟು ಸ್ವಪ್ನದಲ್ಲಿ ಬಂದು ಹೇಳಿದ್ದಾರೆ ಸ್ವಾಮಿಯವರು. ಆವಾಗ ಸ್ವಾಮೀಜಿಯವರು ಬಂದು ಇಲ್ಲಿ ಈ ಹುತ್ತವನ್ನು ತೆಗೆದು ನೋಡಿದ್ರೆ ಅಲ್ಲಿ ಸ್ವಾಮಿಯವರು ಉದ್ಭವ ಆಗಿದ್ದಾರೆ. ಅದೇ ಚೋಳರಕಾರದ ದೇವಸ್ಥಾನ ಅಂತ ಹಿಂದಿನ ಪ್ರತೀತಿ ಇದೆ. ಆದ್ದರಿಂದ 1800ರಿಂದ 2000 ವರ್ಷದ ಇತಿಹಾಸ ಇದೆ ಈ ದೇವಸ್ಥಾನಕ್ಕೆಪ್ಪ. ಆ ಉಮಾಮಹೇಶ್ವರಿ ಏನಂದರೆ ಅವಳಿಗೆ ಸ್ವರೂಪಿಣಿ, ಕಾಳಿ ಸ್ವರೂಪಿಣಿ ಅಂತ ಹೇಳ್ತೀವಿ. ಅಂದರೆ ದುರ್ಗಾ ಸ್ವರೂಪಿಣಿ ಆಗಿರ್ತಾಳೆ. ಹಾಗಾಗಿ ಏನಪ್ಪ ಅಂದರೆ ದುಷ್ಟ ಸಂಹಾರ, ಶಿಷ್ಟರ ಪರಿಪಾಲನೆಯನ್ನು ಮಾಡೋದು ಅವ್ರ ಕರ್ತವ್ಯವಾಗಿರ್ತದೆ ಅಮ್ಮನವ್ರದ್ದು. ಆದ್ದರಿಂದ ಹಿಂದಿನ ಕಾಲದಲ್ಲಿ ಯಾರು ದುಷ್ಟರೆಲ್ಲ ಇರ್ದು ಅವ್ರ ಸಂಹಾರಣೆ ಮಾಡೋದು ಅವ್ರ ಕರ್ತವ್ಯವಾಗಿರುತ್ತೆ ಅಮ್ಮನವ್ರದ್ದು. ಹಾಗಾಗಿ ಇಲ್ಲಿ ಬೇರೆ ದೇವಸ್ಥಾನ ಥರ ಶಿವಲಿಂಗ ಇಲ್ಲ. ಇಲ್ಲೇಪ್ಪ ಅಂದರೆ ಮೂರ್ತಿ ಸ್ವರೂಪಿಣಿ ಆಗಿರುವಂಥ ಅಮ್ಮನವರು. ಆದ್ದರಿಂದ ಒಂದು ಲಿಂಗಾಕಾರದಲ್ಲಿ ಇಲ್ಲ ಈ ದೇವಸ್ಥಾನ. ಹಾಗಾಗಿ ಏನಪ್ಪ ಅಂದರೆ ವಿಗ್ರಹದಲ್ಲಿ ರೂಪದಲ್ಲಿ ಒಟ್ಟು 10 ದಶಭುಜಗಳು ಅಂತ ಹೇಳ್ತಾರೆ ಅಮ್ಮನವರಿಗೆ. ಆ ದಶಭುಜದಲ್ಲಿ ಅಮ್ಮನವರು ರಾರಾಜಿಸ್ತಾ ಇದ್ದಾರೆ ಇಲ್ಲಿ. ಆದ್ದರಿಂದ ಇದಕ್ಕೆ ಉಮಾಮಹೇಶ್ವರಿ ಅಂತ ಹೆಸರು ಬಂದಿದೆ. ಸಿದ್ಧಲಿಂಗೇಶ್ವರರು ಅವರು ಋಷಿಗಳು, ಉಮಾಮಹೇಶ್ವರಿ ಎನ್ನುವರು ಅಮ್ಮನವರು. ಹಾಗಾಗಿ ಏನಪ್ಪ ಸಿದ್ಧಲಿಂಗೇಶ್ವರಿಗೂ ಉಮಾಮಹೇಶ್ವರಿಗೂ ಸಂಬಂಧ ಏನಪ್ಪ ಅಂದರೆ 1800 ಚಿಲ್ಲರೆ ಹಿಂದೆ ವರ್ಷದಲ್ಲಿ ಆ ಸಿದ್ಧಲಿಂಗ ಸ್ವಾಮಿಗಳು ಏನಿದ್ರೋ ಅವರ ಸ್ವಪ್ನದಲ್ಲಿ ಈ ಅಮ್ಮನವರು ಉಮಾಮಹೇಶ್ವರಿಯವರು ಬಂದು ತೋರಿಸ್ತಾ ಇದ್ದರು, ಅವರ ದರ್ಶನ ಕೊಡ್ತಾಯಿದ್ರು ಅಂತ ಹೇಳಿದ ಪ್ರತೀತಿ ಇದೆಯಪ್ಪ.